ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನೀಗ ಹೋಗ್ತಾ ಇದ್ದೀನಿ ಒಂದು ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ. ಸೊ ಏನು ಟ್ರಾನ್ಸ್ಫಾರ್ಮೇಷನ್ ಅಂತ ನಿಮಗೆ ಆಲ್ರೆಡಿ ನಾನು ಒಂದು ಕಡೆ ಬಂದಿದ್ದೇನೆ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ, ನನ್ನ ಕೂದಲೆಲ್ಲ ಉದುರ್ತಾ ಇದೆ, ಕೂದಲು ಕಟ್ ಮಾಡಬೇಕು ಅಂತ ಹೇಳಿ. ನಾನು ನಿಮಗೆ ತೋರಿಸ್ತೇನೆ ನಾನು ಎಲ್ಲಿ ರೀಚ್ ಆಗಿದ್ದೇನೆ ಅಂತ ಹೇಳಿ. ಇಲ್ಲಿ ಬಂದಿದ್ದೇನೆ. ಸೊ ನಾನು ನಿಮಗೆ ನಂದು ಲಾಸ್ಟಿಗೆ ಮೇಕ್ ಓವರ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ನನ್ನ ಕೂದಲೆಲ್ಲ ಕಟ್ ಆದಮೇಲೆ ಯಾವ ರೀತಿ ಕಾಣ್ತದೆ ಅಂತ ಹೇಳಿ. ನಂದು ಕೂದಲು ತುಂಬ ಉದುರ್ತಾ ಇದೆ, ಕೊನೆಗೆ ಬೋಲ್ ಮಂಡೆ ಆಗುವ ಚಾನ್ಸಸ್ ಕೂಡ ಇದೆ. ಅದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಕೂದಲು ಕಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಕಟ್ ಮಾಡಿದ್ದೇನೆ, ಏನು ಮಾಡ್ತಾಯಿದ್ದೇನೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆಯಿತಾ? ಅಲ್ಲಿ ತನಕ ಸ್ಟೇ ಟ್ಯೂನ್. ಗೈಸ್, ನಾನಿಲ್ಲಿ ಕೂತಿದ್ದೀನಿ. ನನಗೆ ಅವರು ಕೂತ್ಕೊಳ್ಳಿಕ್ಕೆ ಹೇಳಿದ್ದಾರೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಹೇಳಿ. ಯಾಕೆಂದರೆ ಅವ್ರದ್ದು ಮೀಟಿಂಗ್ ಆಗ್ತಾಯಿದೆ ಅಂತೆ. ಎಲ್ಲ ಸ್ಟಾಫ್ಸ್ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಕೂತಿದ್ದೀನಿ. ನೋಡಿ ಎಲ್ಲಿ ಕೂತಿದ್ದೀನಿ ಅಂದರೆ ತೋರಿಸ್ತೀನಿ ಸೈಡಿಂದ. ಅಲ್ಲಿ ಮೀಟಿಂಗ್ ಆಗ್ತಾ ಇದೆ. ನಾನು ಬಂದಿರೋದು ಪ್ಲ್ಯಾನ್ಸ್ಗೆ, ಅದು ರೋಶ್ನಿಲಯದ ಅಪೋಸಿಟ್ ಇದೆ ಅಲ್ಲ, ಅಲ್ಲಿಗೆ ಬಂದಿರೋದು. ಆಲ್ರೆಡಿ ನನ್ನ ತಂಗಿಯವರಿಬ್ಬರು ಕೂಡ ಇಲ್ಲಿ ಬಂದು ಅವರ ಹೇರ್ ಕಟ್ ಮಾಡಿದ್ದಾರೆ. ಸೊ ಅವರಿಗೊಬ್ಬರು ಹೇರ್ ಕಟ್ ಮಾಡಿಸಿದ್ದಾರೆ, ಅವರನ್ನೇ ನಾನು ಇಲ್ಲಿ ಕೇಳಿದ್ದೀನಿ. ಅವರು ಆಲ್ರೆಡಿ ಮೀಟಿಂಗಲ್ಲಿ ಇರೋದ್ರಿಂದ ಒಂದು 10-15 ನಿಮಿಷ ವೆಯ್ಟ್ ಮಾಡಿ, ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ನಾನೀಗ ವೆಯ್ಟ್ ಮಾಡ್ತಾ ಇದ್ದೀನಿ. ಹೇರ್ ಕಟ್ ನಂದೀಗ ಆಲ್ರೆಡಿ ಎಲ್ಲ ಹೇರ್ ಕಟ್ ಫುಲ್ ಕೂದಲು ಹೋಗ್ತಾ ಇದೆ. ನೀವು ನೋಡ್ಬೋದು, ಎಂತ ಇಲ್ಲ ಆ್ಯಕ್ಚುಲಿ, ಇಷ್ಟೇ ಇರೋದು. ಸೊ ಎಲ್ಲ ಹೋಗೋದಕ್ಕಿಂತ ಮುಂಚೆ ನಾನೊಂದು ಶಾರ್ಟ್ ಹೇರ್ ಮಾಡಿ ಆಮೇಲೆ ಅದಕ್ಕೆ ಕರೆಕ್ಟಾಗಿ ಅದನ್ನು ಗ್ರೋ ಮಾಡುವ ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಹೇರ್ ಕಟ್ ಮಾಡಿ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತದೆ ಅಂತ ಹೇಳಿ. ಆಯಿತಾ? ತುಂಬ ದಿನ ಆಯಿತು ವಿಡಿಯೋ ಮಾಡೋದೆ. ನಾನು ಒಂದು ಆಲ್ರೆಡಿ 3-4 ಡೇಸ್ ಆಯಿತು, ಯಾಕೆ ತುಂಬ ಗ್ಯಾಪ್ ಆಗ್ತಾಯಿದೆ ವೀಡಿಯೋಸ್ಗೆ. ಸೊ ನನ್ನ ಕ್ಷಮಿಸಿ, ನಾನು ಆದಷ್ಟು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ಹೊರಗಡೆ ಹೋದಷ್ಟು ನಾನೀಗ ಇಲ್ಲಿ ಬಂದಿದ್ದೇನೆ ಅಲ್ಲ, ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡುವ ಅಂತ ಹೇಳಿ ಬಂದೆ. ಆಮೇಲೆ ನಂದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ. ಮೊನ್ನೆ 99 ಇದ್ದಿದ್ದು, ಇವತ್ತು 101 ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಬೇರೆ ಕೂಡ ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆಯಿತಾ? I'm not sure later. Yeah, you can do it. Yeah. No. For you only. Otherwise, if you want to. Okay. Yeah. Which is the oil? Aroma oil. Okay. No problem. No, that is like my I have a small channel where I just started. So I just thought, let me like capture some videos. Okay. And we have one also with the head, neck and shoulder.
ಗೈಸ್, ನಂದು ಹೇರ್ ವಾಶ್ ಆಯಿತು. ಈಗ ನೆಕ್ಸ್ಟ್ ಹೇರ್ ಕಟ್ ಇದೆ. ಸೊ ವಿಡಿಯೋ ಮಾಡ್ತೀನಿ ನೋಡಿ, ಆಯಿತಾ? You remember my sisters? Yeah, I remember both of them. Yeah, it's One of recently came for abroad. Yeah, from UK. Yeah. I remember her also. And previous that your younger sister, she will come for haircut. Hair before. But like everybody was doing, then I thought let me do keratin. Even I did straightening also before that. Whenever you want to do any treatment, whether you can do any proteins, Whenever I go out, I can leave it. At home, I can tie. So I'll keep it like so you can tie as well, and if you want to keep it. I tried pop cult. Yeah. Yeah, it look great. If someone managed nicely, it will look so nice. Because till PUC, I had not had a like hair. I was like boy cut. Always be able to try something different. Yeah. Okay. Then ನಾನು ಹೇರ್ ಮಸಾಜ್, ಹೆಡ್ ಮಸಾಜ್, ಆಮೇಲೆ ಶೋಲ್ಡರ್ ಮಸಾಜ್, ನೆಕ್ ಮಸಾಜ್ ಅಂತ ಚೂಸ್ ಮಾಡಿದೆ. ಸೊ ನಂಗೆ ಬೇಕಿತ್ತು ತುಂಬ ದಿನಗಳಿಂದ ಹೀಗೆ ಕುತ್ಕೊಂಡು ಕೆಲಸ ಮಾಡಿ ಸಿಸ್ಟಮ್ ಮುಂದೆ ಕೆಲಸ ಮಾಡಿ ಸಾಕಾಗೋಗಿತ್ತು. ಒಂದೊಳ್ಳೆ ಮಸಾಜ್ ಆಯಿತು, 20 ಮಿನಿಟ್ಸ್ ಮಸಾಜ್. ಆಮೇಲೆ ಹೆಡ್ ವಾಶ್ ಆಯಿತು. ಹೆಡ್ ವಾಶ್ ವಿತ್ ಸಮ್ ಸ್ಪೆಷಲ್ ಇದು ಯಾವುದು ಕಂಡೀಷ್ನರ್ ಮತ್ತೇನು ಬೇರೆ ಎಲ್ಲ ಹಾಕಿ ಮಾಡಿದರು, ಅದು ಕೂಡ ಆಯಿತು. ಈಗ ಹೇರ್ ಕಟ್ ಮಾಡ್ತಾಯಿದ್ದೀನಿ. ಹೇರ್ ಕಟ್ ಮಾಡಿ ಆದಮೇಲೆ ನನಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ, ಆಯಿತಾ? ಸೊ ಎಲ್ಲರಿಗೂ ಸೆಲ್ಫ್ ಟೈಮ್ ಅಂತ ಬೇಕು, ಮೀ ಟೈಮ್ ಅಂತ ಹೇಳ್ತೀವಲ್ಲ, ಮೀ ಟೈಮ್, ಸೆಲ್ಫ್ ಟೈಮ್ ಅಂತ. ಅದಕ್ಕೆ ನನಗೆ ಇವತ್ತು ಚೂಸ್ ಮಾಡಿರೋದು ಸೆಲ್ಫ್ ಟೈಮ್. ನನಗೆ ಇವತ್ತು ಆಫೀಸಿಗೆ ರಜಾ, ನಾನು ಅದಕ್ಕೆ ಇಲ್ಲಿ ಬಂದು ನನಗೆ ಸ್ವಲ್ಪ ಟೈಮ್ ಕೊಡುವ, ನನಗೆ ಸ್ವಲ್ಪ ಮೇಕ್ ಓವರ್ ಮಾಡುವ ಅಂತ ಹೇಳಿ ಬಂದಿದ್ದೇನೆ. ಇದರಿಂದ ನನಗೆ ಒಂದು ಪಾಸಿಟಿವ್ನೆಸ್ ಬರುತ್ತೆ, ನನಗೂ ನನ್ನ ಸೆಲ್ಫ್ ಎಸ್ಟೀಮ್ ಜಾಸ್ತಿ ಆಗ್ತದೆ, ನನಗೆ ಸ್ವಲ್ಪ ಚೇಂಜಸ್ ಆಗುತ್ತೆ. ಅದಕ್ಕೋಸ್ಕರ ಬಂದಿದ್ದೀನಿ. ಆಮೇಲೆ ಮೇನ್ಲಿ ನನ್ನ ಹೇರ್ ಫಾಲ್ ಆಗ್ತಾಯಿದೆ, ಅದಕ್ಕೆ ಹೇರ್ ಕಟ್ ಮಾಡಿಬಿಟ್ಟು ಆಮೇಲೆ ಡರ್ಮಟಾಲಜಿಸ್ಟ್ ಹತ್ರ ಒಮ್ಮೆ ಹೋಗಬೇಕು. ನನಗೆ ಸ್ಕಿನ್ ಇದು ಅಥವಾ ಹೇರಿದ್ದು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನೋಡುವ ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಕಟ್ ಆಗಿದೆ, ಇನ್ನೂ ಸ್ಟೈಲಿಂಗ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಅವರು. ನೋಡುವ, ನಾನು ನಿಮಗೆ ಪೂರ್ತಿಯಾಗಿ ಆಮೇಲೆ ವೀಡಿಯೋ ಮಾಡ್ತೀನಿ, ಆಯಿತಾ? ಫ್ರಂಟ್ ಮತ್ತು ಬ್ಯಾಕಲ್ಲಿ ಹೇಗೆ ಕಟ್ ಮಾಡಿದ್ದೀವಿ ಅಂತೇಳಿ. ಇದು ಇಲ್ಲಿ ಫ್ರಂಟಲ್ಲಿ ಕಟ್ ಮಾಡಿಸಿದ್ದಾರೆ ನೋಡಿ. ಈಗ ಅಲ್ಲಿಂದ ವಾಪಸ್ ಬಂದೆ, ಹೇರ್ ಕಟ್ಟೆಲ್ಲ ಆಯಿತು. ಇದು ಹೇರ್ ಕಟ್ ಏನು ಗೊತ್ತಾ ನೋಡಿ, ಇಷ್ಟು ಕಟ್ ಮಾಡಿದ್ದಾರೆ ಇಲ್ಲಿ, ಆಯಿತಾ? ಆಮೇಲೆ ಇಲ್ಲಿ ಅವರು ಲಾಂಗ್ ಕರ್ಟನ್ ಬ್ಯಾಂಗ್ಸ್ ಕೊಟ್ಟಿದ್ದಾರೆ. ಸೊ ಇದು ಲಾಂಗ್ ಕರ್ಟನ್ ಬ್ಯಾಂಗ್ಸ್, ಇಲ್ಲಿಷ್ಟು ಇದೆ ಅಲ್ಲ, ಇಷ್ಟು ಕಟ್. ಅದು ಆ್ಯಕ್ಚುಲಿ ಶಾರ್ಟ್ ಕೂಡ ಕೊಡ್ತಾರೆ. ಅವ್ರನ್ನಂತ ಕೇಳಿದರು ಶಾರ್ಟ್ ಬೇಕಾ ಅಂತ. ನಾನೆಂತ ಹೇಳಿದೆ ಅಂದರೆ ಶಾರ್ಟ್ ನಂಗೆ ಕಷ್ಟ ಆಗ್ತದೆ ಮನೆಯಲ್ಲಿ ಕೆಲಸ. ಈಗ ಮನೆಯಲ್ಲಿ ಮಗು ಹತ್ರ ಎಲ್ಲ ಇದ್ದಾಗ ಅದೇನಾಗುತ್ತೆ ಅಂದರೆ ಮುಖಕ್ಕೆ ಅಡ್ಡ ಬರ್ತದೆ, ಒಂದು ಕ್ಲಿಪ್ ಹಾಕಬೇಕಾಗ್ತದೆ. ಅದಕ್ಕೆ ನಾನು ಹೇಳಿದೆ ಬೇಡ, ನನಗೆ ಸ್ವಲ್ಪ ಲಾಂಗ್ ಕೊಡಿ ಅಂತೇಳಿ. ಅವರಿಷ್ಟು ಕೊಟ್ಟಿದ್ದಾರೆ, ಆಯಿತಾ? ಇಲ್ಲಿ ಎಲ್ಲಿದೆ ಗೊತ್ತಿಲ್ಲ, ಮೇ ಬಿ ಇದರಲ್ಲಿ ಇದೆಯಾ ಅಂತ ಎರಡು ಕೂಡ. ಇದು ಎರಡು ಕೂಡ ಇದರಲ್ಲೇ ಇದೆ, ಯಾಕಂದರೆ ಇದು ಸೈಡ್ ಆಗಿದೆ ಅಲ್ಲ. ಹಾಗೆ ನನಗೆ ಅವರ ಸರ್ವಿಸ್ ತುಂಬ ಇಷ್ಟ ಆಯಿತು. ಪ್ಲ್ಯಾನ್ಸಲ್ಲಿ ಶಾಲು ಅಂತ ಹೇಳಿ ಒಬ್ಬರಿದ್ದಾರೆ. ಸೊ ನಿಮಗೆ ಯಾರಿಗಾದರೂ ಹೇರ್ ಕಟ್ ಬೇಕು ಅಥವಾ ಬೇರೆ ಏನಾದರೂ ಸರ್ವಿಸ್ ಬೇಕು ಅಂದರೆ ಪ್ಲ್ಯಾನ್ಸ್ ಹೋಗ್ಬೋದು. ಅಲ್ಲಿ ಶಾಲು ಅಂತ ಇದ್ದಾರೆ, ಅವರು ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿಕೊಡ್ತಾರೆ. ಸೊ ನನಗೆ 3 ಸರ್ವಿಸ್ ಒಟ್ಟಿಗೆ ಆಯಿತು. ಒಂದು ನನಗೆ ನೆಕ್ ಶೋಲ್ಡರ್ ಹೆಡ್ ಮಸಾಜ್, ಅದು ಆಯಿಲ್ ಮಸಾಜ್. ನೆಕ್ಸ್ಟ್ ನಾನು ಇದು ಹೇರ್ ವಾಶ್ ಮಾಡಿಸಿದೆ, ಅದು ಅವ್ರದ್ದೇನೋ ಸ್ಪೆಷಲ್ ಹೇರ್ ವಾಶ್ ಏನೋ ಮಾಡಿಸಿದ್ರು. ಆಮೇಲೆ ನಾನು ಹೇರ್ ಕಟ್ ಮಾಡಿಸಿದೆ. ಸೊ ಇದು ಅರೌಂಡು
$2,800 700 ಆಯಿತು. ಬಟ್ ಇದು ವರ್ತ್ ಇದೆ, ನಂಗೆ ತುಂಬ ಇಷ್ಟ ಆಯಿತು ಆಯಿತಾ. ಆಮೇಲೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಿಂದು ಕೂದಲು ಯಾಕೆ ಉದುರ್ತಾ ಇದೆ ಅಂದರೆ ಇದು ಬಿಕಾಸ್ ಆಫ್ ಸ್ಟ್ರೈಟ್ನಿಂಗ್ ನ್ಯಾನೋಪ್ಲಾಸ್ಟಿ ಅಲ್ಲ, ಯು ಹ್ಯಾವ್ ಟು ಚೆಕ್ ವಿತ್ ದ ಡಾಕ್ಟರ್. ನಿಮ್ಮದು ಕೂದಲು ಹೆಲ್ದಿ ಇಲ್ಲ, ಯಾಕೆಂದರೆ ಅರ್ಧ ಬ್ರೇಕ್ ಆಗಿದೆ ಕೂದಲು, ಸೊ ಯು ಹ್ಯಾವ್ ಟು ವರ್ಕ್ ಆನ್ ದ್ಯಾಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ನಂದು ರುಟೀನ್ ಕೂಡ ಅದೇ ಥರ ಇದೆ ಅಲ್ಲ. ಏನು ರುಟೀನ್ ಇದೆ ಅಂದರೆ, ನಾನು ನೈಟ್ ಶಿಫ್ಟ್ ಮಾಡ್ತೀನಿ, ಆಮೇಲೆ PCOD ಇದೆ, ಆಮೇಲೆ ಕರೆಕ್ಟಾಗಿ ನಿದ್ದೆ ಇಲ್ಲ, ಆಮೇಲೆ ಸ್ಟ್ರೆಸ್ ಮಾಡ್ತೀನಿ ಮಗು ವಿಷಯದಲ್ಲಿ, ಯಾವುದು ಬೇರೆ ವಿಷಯದಲ್ಲಿ ಎಲ್ಲ ಸ್ಟ್ರೆಸ್ ಆಗುತ್ತೆ. ಸೊ ಈ ಥರ ತುಂಬ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅದೆಲ್ಲ ನಮ್ಮ ಆಮೇಲೆ ನಾವು ಕರೆಕ್ಟಾಗಿ ಫುಡ್ಡು ತಿನ್ನಲ್ಲ, ಅದಕ್ಕೆ ಬೇಕಾದ ವಿಟಮಿನ್ಸ್ ಇಲ್ಲ. ಸೊ ಆ ಥರ ಎಲ್ಲ ಅದು ಅವರು ಹೇಳಿದರು. ಸೊ ಅದಕ್ಕೆಲ್ಲ ವರ್ಕ್ ಮಾಡಬೇಕು ನೀವು. ಬಟ್ ನೀವು ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆದಮೇಲೆ ನೋಡಿ ನಿಮ್ಮ ಕೂದಲು ಯಾವ ಥರ ಗ್ರೋ ಆಗುತ್ತೆ ಅಂತೇಳಿ. ನಾನೀಗ ಸದ್ಯಕ್ಕೆ ಹೇಳಿದ್ದೀನಿ ಅವರಿಗೆ, ನಾನು ನೆಕ್ಸ್ಟ್ ಮಂತ್ ಬರ್ತೀನಿ ಅಂತ ಹೇಳಿ. ನೋಡಬೇಕು, ನನಗೆ ನೆಕ್ಸ್ಟ್ ಮಂತ್ ಕಲರಿಂಗ್ ಮಾಡಬೇಕು. ಈಗ ಸದ್ಯಕ್ಕೆ ಕಲರಿಂಗ್ ಇದೆ, ಅದೀಗ ಫೇಡ್ ಆಗ್ತಾ ಇದೆ ನೋಡಿ, ಫೇಡ್ ಆಗ್ತಾ ಇದೆ. ನೆಕ್ಸ್ಟ್ ಮಂತ್ ಹೋಗ್ತಾ ಇದ್ದೀನಿ. ಇಷ್ಟು ಇವತ್ತಿನ ನನ್ನ ವ್ಲಾಗ್. ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೂ ಲೇಡೀಸ್, ಒಂದು ವಿಷಯ ಏನು ಗೊತ್ತಾ, ನಿಮಗೂ ಕೂಡ ಸ್ವಲ್ಪ ಚೇಂಜಸ್ ಬೇಕು, ಸಾಕಾಗಿದೆ, ಏನೋ ಸ್ವಲ್ಪ ಟ್ರಾನ್ಸ್ಫಾರ್ಮ್ ಬೇಕು ಅಂದರೆ ಆದಷ್ಟು ಬೇಗ ನೀವು ಹೋಗಿ ಯಾವುದಾದ್ರೂ ಸೆಲೂನಿಗೆ, ಮನೆ ಹತ್ತಿರದಲ್ಲಿರುವ ಸೆಲೂನಿಗೆ ಹೋಗಿ ಹೇರ್ ಕಟ್ ಮಾಡಿಸಿ, ಅಥವಾ ಏನಾದರೂ ಮಾಡಿ. ಏನು ಮಾಡ್ತೀರಾ, ಹೇರ್ ಸ್ಪಾ ಮಾಡಿಸ್ತೀರಾ, ಅಥವಾ ನಿಮಗೆ ಯಾವುದು ಒಂದು ಪಾಸಿಟಿವ್ ವೈಬ್ ಕೊಡುತ್ತೆ, ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂಥದ್ದು ಮಾಡಿ ಆಯಿತಾ. ಟಾಟಾ, ಬಾಯ್.